ದಶಕಗಳಿಂದ ಈಚೆಗೆ ರಸ್ತೆಯೊಂದರ ದುರಸ್ತಿ ಕಾಣದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ರೊಚ್ಚಿಗೆದ್ದು ಜನಪ್ರತಿನಿಧಿಗಳ ಹಾಗೂ ಇಲಾಖಾ ಅಧಿಕಾರಿಗಳ ವಿರುದ್ಧ ಭಾರೀ ಪ್ರತಿಭಟನೆಗೆ ಸಿದ್ಧತೆ ನಡೆಸುತ್ತಿರುವ ಬಗ್ಗೆ ವರದಿಯಾಗಿದೆ. ಬಂಟ್ವಾಳ ತಾಲೂಕಿನ ಮಂಚಿಯಿಂದ ಕೆಯೂರು ಸಂಪರ್ಕದ ಕೊಂಡಿಯಾಗಿರುವ ಕೆಯೂರು ರಸ್ತೆ ದುರಸ್ತಿ ಕಾಣದೆ ಅಂದಾಜು ದಶಕವನ್ನೇ ಪೂರೈಸಿದೆ. ಪ್ರಸ್ತುತ ರಸ್ತೆಯಲ್ಲಿ ಅತ್ತ ನಡೆದಾಡಲು ಸಾಧ್ಯವಾಗದೆ ಇತ್ತ ವಾಹನಗಳು ಸಂಚರಿಸಲು ಸಾಧ್ಯವಿಲ್ಲದ ಸ್ಥಿತಿಗೆ ತಲುಪಿದ್ದು, ಜವಾಬ್ದಾರಿಯುತ ಜನಪ್ರತಿನಿಧಿಗಳು ಸ್ಥಳೀಯಾಡಳಿತಕ್ಕೆ ನೀಡಿದ ಅನೇಕ ದೂರುಗಳಿಗೆ ಯಾವುದೇ ಸ್ಪಂದನೆಯಿಲ್ಲ. ನೀಡಿದ ಮನವಿಗಳಿಗೆ ಲೆಕ್ಕವೇ ಇಲ್ಲ. ಅರ್ಥಾತ್ ಕಿವಿ, ಮೂಗು ಮತ್ತು ಬಾಯಿ ಇಲ್ಲದ ಅಧಿಕಾರಿಗಳ ಬೇಜವಾಬ್ದಾರಿ ವರ್ತನೆಯ ಬಗ್ಗೆ ಆಕ್ರೋಶಭರಿತ ಸ್ಥಳೀಯರು ಪ್ರತಿಭಟನೆಗೆ ಸಿದ್ಧತೆ ನಡೆಸಿದ್ದಾರೆ. ಕೆಸರುಗದ್ದಿಯಲ್ಲಿ ಸರ್ಕಸ್. ರಸ್ತೆ ತುಂಬಾ ಹೊಂಡಗುಂಡಿಗಳು. ಮಳೆಗಾಲದಲ್ಲಿ ಕೆಸರು ತುಂಬಿದ ಗದ್ದಿಯಾದ್ರೆ ಬೇಸಿಗೆ ಕಾಲದಲ್ಲಿ ಧೂಳು ಸಮಸ್ಯೆ. 2010ರ ಆಸುಪಾಸಿಗೆ ಒಮ್ಮೆ ಇಲ್ಲಿ ಡಾಮರು ಹಾಕಲಾಗಿತ್ತು. ಅದಾದ ಮೇಲೆ ಇಲ್ಲಿಯವರೆಗೂ ಯಾರೂ ಇತ್ತ ಕಣ್ಣೆತ್ತಿ ನೋಡಿಲ್ಲ. ನಿತ್ಯ ನೂರಾರು ಮಂದಿ ಪಾದಚಾರಿಗಳು, ರಿಕ್ಷಾ, ಕಾರು ಸಹಿತ ಹಲವು ವಾಹನಗಳ ಓಡಾಟವಿದೆ. ಶಾಲೆಗೆ ತೆರಳುವ ವಿದ್ಯಾರ್ಥಿಗಳಿದ್ದಾರೆ. ಇವರೆಲ್ಲರೂ ಆಳೆತ್ತರದ ಹೊಂಡಗಳು, ಇಲ್ಲಿ ಕಲ್ಲುಗಳ ನಡುವೆ ನಿತ್ಯ ಸರ್ಕಸ್ ಮಾಡಬೇಕಾದ ಸ್ಥಿತಿ ಇದೆ ಎನ್ನುತ್ತಾರೆ ಗ್ರಾಮಸ್ಥರು. ಮಳೆಗಾಲದಲ್ಲಂತೂ ಇಲ್ಲಿನ ಸ್ಥಿತಿ ಬಗ್ಗೆ ವಿವರಣೆ ನೀಡುವ ಅಗತ್ಯವೇ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಹೀನಾಯವಾಗಿ ಕಂಡುಬರುತ್ತೆ. ಮಳೆ ನೀರು ಹರಿದು ಹೋಗಲು ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದ ರಸ್ತೆಯಲ್ಲಿಯೇ ನೀರು ತುಂಬಿಕೊಂಡು ಜನರು ನಡೆದಾಡಲು ಸಾಧ್ಯವಿಲ್ಲದ ಪರಿಸ್ಥಿತಿ ಉದ್ಭವಿಸುತ್ತದೆ. ವಾಹನಗಳಲ್ಲಂತೂ ಸಂಚಾರದು ಕನಸಿನ ಮಾತು. ರಸ್ತೆ ಸಮಸ್ಯೆ ಬಗ್ಗೆ ಅನೇಕ ಬಾರಿ ಗ್ರಾಮ ಸಭೆಗಳಲ್ಲಿ ಬಿರುಸಿನ ಚರ್ಚೆಗಳಾಗಿವೆ. ಆದರೆ ಗ್ರಾಮಸ್ಥರ ಗೋಳು ಇಂದಿಗೂ ಕೇವಲ ಗೋಳಾಗಿ ಉಳಿದಿವೆ ಎನ್ನುತ್ತಾರೆ ನಾಗರಿಕರು. ಹೋರಾಟ ಒಂದೇ ಉಳಿದಿರುವ ದಾರಿ. ಸತತವಾದ ಮನವಿ, ದೂರು, ಆಗ್ರಹಗಳ ಬಳಿಕವೂ ರಸ್ತೆ ದುರಸ್ತಿಯಾಗದ ಹಿನ್ನೆಲೆಯಲ್ಲಿ ಇದೀಗ ಬೇರೆ ದಾರಿ ಕಾಣದೆ ಈ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಸಂಘಟಿತ ಹೋರಾಟ ನಡೆಸಲು ನಾಗರಿಕರು ಸಜ್ಜಾಗುತ್ತಿದ್ದಾರೆ. ಗಂಭೀರವಾಗಿರುವ ಇಲ್ಲಿನ ಸಮಸ್ಯೆ ಬಗ್ಗೆ ಸಂಬಂಧಪಟ್ಟವರು ಶೀಘ್ರ ಗಮನ ಹರಿಸುವ ಮೂಲಕ ಇಲ್ಲಿನ ನಾಗರಿಕರ ಸಂಕಷ್ಟಗಳಿಗೆ ಇತಿಶ್ರೀ ಹಾಡಬೇಕಾಗಿದೆ ಎಂದು ಮಾಧ್ಯಮ ಮೂಲಕ ಕೊನೆಯ ಪ್ರಯತ್ನ ಮಾಡಿದ್ದಾರೆ. ಚುನಾವಣಾ ಬಹಿಷ್ಕಾರ ಎಚ್ಚರಿಕೆಗೂ ಮಾನ್ಯತೆ ನೀಡಿಲ್ಲ. 10 ವರ್ಷಗಳ ಹಿಂದೆ ಈ ರಸ್ತೆಯ ದುರಸ್ತಿಗೆ ಆಗ್ರಹ ಮಾಡಿದ ಗ್ರಾಮಸ್ಥರು ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಬಹಿಷ್ಕಾರದ ಎಚ್ಚರಿಕೆಯನ್ನ ನೀಡಿದ್ರು. ಗ್ರಾಮದಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಬೇಡಿಕೆಗಳನ್ನ ಮುಂದಿಟ್ಟು ಚುನಾವಣಾ ಬಹಿಷ್ಕಾರದ ಎಚ್ಚರಿಕೆಯನ್ನ ನೀಡಿದ್ರು. ಈ ಸುದ್ದಿಗಳ ಆ ಸಮಯದಲ್ಲಿ ಮಾಧ್ಯಮಗಳಲ್ಲಿ ಪ್ರಕಟಗೊಂಡಿದ್ದು ಬಿಟ್ರೆ ಸಮಸ್ಯೆ ಪರಿಹಾರ ಕಂಡಿಲ್ಲ ಎಂಬ ಆರೋಪ ಮಾಡಿದ್ದಾರೆ. ಧಾರ್ಮಿಕ ಶೈಕ್ಷಣಿಕ ಕೇಂದ್ರಗಳಿಗೆ ಸಂಪರ್ಕ ರಸ್ತೆ. ಮಂಚಿ ಕೆಯೂರು ರಸ್ತೆಯು ಶಾಲೆ, ಕ್ರೀಡಾಂಗಣ, ಭಜನಾ ಮಂದಿರ, ಮಸೀದಿ, ನಾಗಕ್ಷೇತ್ರವಲ್ಲದೆ ನೂರಾರು ಮನೆಗಳಿಗೆ ಸಂಪರ್ಕ ಕಲ್ಪಿಸುತ್ತದೆ. ಬಸ್ ಓಡಾಟ ಇಲ್ಲವಾದ ಕಾರಣ ಇಲ್ಲಿ ನಾಗರಿಕರು ಆಟೋ ರಿಕ್ಷಾಗಳನ್ನೇ ಅವಲಂಬಿಸಲಾಗುತ್ತದೆ. ಹೊಂಡ ಗುಂಡಿಗಳಿಂದ ಕೂಡಿದ ರಸ್ತೆಯಲ್ಲಿ ಬಾಡಿಗೆ ಹೋದ್ರೆ ವಾಹನದ ಬಿಡಿ ಭಾಗ ಕಳಚಿ ಬೀಳುವ ಸ್ಥಿತಿ. ಹೋಗದಿದ್ರೆ ನಿತ್ಯದ ಕೂಲಿ ಕಳೆದುಕೊಳ್ಳುವ ಪರಿಸ್ಥಿತಿ. ಒಟ್ಟಿನಲ್ಲಿ ತ್ರಿಶಂಕು ಸ್ಥಿತಿಯನ್ನ ಎದುರಿಸುತ್ತಿದ್ದಾರೆ ಮಂಚಿಯ ಆಟೋ ಚಾಲಕರು.